ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಕಾಲಚಕ್ರ ಚಾನಲ್. ಇವತ್ತು ನಮ್ಮ ರೈಡ್ ಬ್ಯಾಂಗ್ಳೂರಿಂದ ಸೂರತ್ಗೆ. ಜೀವನದಲ್ಲಿ ಏನೇ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ದೇವರ ಆಶೀರ್ವಾದ ಇರಲೇಬೇಕು. ಸೊ ಬನ್ನಿ, ಗಣೇಶನ ಆಶೀರ್ವಾದ ಪಡ್ಕೊಂಡು ನಮ್ಮ ಟ್ರಿಪ್ನ ಶುರು ಮಾಡಿಬಿಡೋಣ. ಸೊ ಪೂಜೆ ಆಯಿತು, ನಮ್ಮ ಗಾಡಿಗೆ ಹೂನಾರೆಲ್ಲ ಹಾಕಿ ಸೂಪರಾಗಿ ರೆಡಿ ಮಾಡಿದ್ದಾರೆ. ಇನ್ನು ನಮ್ಮ ಅಕ್ಕನ ಮಕ್ಕಳು ಎಲ್ಲರಿಗೂ ಟಾಟಾ ಹೇಳಿ ಹೊರಡೋ ಸಮಯ ಬಂದಿದೆ. ಬನ್ನಿ ಹೋಗೋಣ. ಓಕೆ, ಬಾಯ್ ಬಾಯ್. ಸೊ ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಮ್ಮ ಮೊದಲ ರೈಡ್ ಶುರು ಮಾಡೇ ಬಿಡೋಣ. ಬೆಳಗ್ಗೆ ಅಷ್ಟೊತ್ತಿಗೆ ಒಂದು 6 ಗಂಟೆಗೆ ಎದ್ದೇಳಿ ಫುಲ್ ಫೇಸ್ ಹಾಕೊಂಡು ಗೋಪುರ ಜೋಡಿಸ್ಕೊಂಡು ಕರ್ಮ ಆಲ್ಮೋಸ್ಟ್ 20 ಮಿನಿಟ್ಸ್ ಆದ್ಮೇಲೆ ಮೆಜೆಸ್ಟಿಕ್ ಬಂದ್ವಿ. ಹೆಂಗೋ ಹೊಡೆದಾಡ್ಕೊಂಡು ಮೇಲೆ ಹತ್ತಿಸ್ಕೊಂಡು ಅಲ್ಲಿ ಇಲ್ಲಿ ಬಂದ್ವಿ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ಸೊ ನೀವೇನಾದ್ರೂ ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ಏನ್ ಜನಗಳ ಟ್ರಾಫಿಕ್ ಸೆನ್ಸ್ ಇಲ್ಲಪ್ಪ, ಇಲ್ಲಿ ಸುಮ್ಮನೆ ನುಗ್ತಾ ಇರ್ತವೆ. ದಂಗಾದ್ರೂ ವಾಸಿ, ಅದಕ್ಕಾದ್ರೂ ಸ್ವಲ್ಪ ಕ್ಯೂ ಅಲ್ಲಿ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇರುತ್ತೆ. ಗೋಪ್ರೋದು ಬ್ಯಾಟ್ರಿ ಹಾಕಿ ಬೇಜಾರಾಗಿ ಸುಮಾರು 4 ಟೇಕ್ ತಗೊಂಡು ಮಾತಾಡೋಕ್ಕಾಗದೆ ಬ್ಯಾಟ್ರಿ ಹೋಗಿ ಡೆಡ್ ಆಗಿ ಈಗ ನಾನು ಟೆಲಿಸಿಂದು ಬ್ಯಾಟ್ರಿ ಹಾಕಿದ್ದೀನಿ. ಇವಾಗ ನೋಡಿ ಸೂಪರ್ ಆಗಿ ಬರುತ್ತೆ ಬ್ಯಾಟ್ರಿ ಲೈಫು. ಅದೇನೋ ಗೊತ್ತಿಲ್ಲ, ಗೋಪ್ರೋ ಬ್ಯಾಟ್ರೀಸೇ ಹಿತಶತ್ರು ಅಂತ ಹೇಳ್ಬೋದು. ಟೆಲಿಸಿಂದು ಬಂದು G2 ಪ್ರಾಡಕ್ಟ್ಸ್ ಅಂತಿದೆ SP ರೋಡಲ್ಲಿ. ನಿಮ್ಗೆ ಬೇಕಾದ್ರೆ ನಾನು ಲಿಂಕ್ ಹಾಕಿರ್ತೀನಿ, ಕೆಳಗಡೆ ಶೇರ್ ಮಾಡಿರ್ತೀನಿ, ಅಲ್ಲಿ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಈಗ ನಾನು ಲಾಸ್ಟ್ ಟೈಮ್ ಹೋದಾಗ ಅವರು ಇದು ಬೆಸ್ಟ್ ಬ್ಯಾಟ್ರಿ ಅಂತ ರೆಕಮೆಂಡ್ ಮಾಡಿದ್ದಾರೆ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಇದೊಂದು ಹಾಕಿದ್ರೆ ಮಿನಿಮಮ್ 40 to 45 ಮಿನಿಟ್ಸ್ ಆರಾಮಾಗಿ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಎಷ್ಟೋ ಜನ ಹೇಳ್ತಾ ಇರ್ತಾರೆ ಮೋಟೋ ಲಾಗಿಂಗ್ ಕೂಲ್ ಆಗಿ ಗೋಪ್ರೋ ಹಾಕೊಂಡು ಅವ್ರ ಬಗ್ಗೆ ಕಮೆಂಟ್ ಮಾಡ್ಕೊಂಡು ಓಡಿಸ್ಬೋದು ಅಂತ. ಬಟ್ ಆಕ್ಚುಲಿ ಮೋಟೋ ಲಾಗಿಂಗ್ ಮಾಡೋರು ಗೊತ್ತಿದೆ ಈ ಹೀಟ್ ಯಾವ ತರ ಇರುತ್ತೆ ಅಂತ. ಹೆಲ್ಮೆಟ್ ಒಳಗಡೆ ಇರುತ್ತಲ್ಲ ಆ ಹೀಟ್ ಅಷ್ಟು ಈಸಿ ಅಲ್ಲ ಫುಲ್ ಫೇಸ್ ಅಲ್ಲಿ ತಲೆ ಹಿಂಗೆ ಎತ್ಕೊಂಡು, ಯಾಕಂದ್ರೆ ವೆಯ್ಟ್ ಜಾಸ್ತಿ ಇರುತ್ತೆ ಫ್ರಂಟ್ ಸೈಡ್ ಅಲ್ಲಿ. ನಿಮ್ಗೆ ಸರ್ವೈಕಲ್ ಪ್ರಾಬ್ಲಮ್ ಏನಾದ್ರು ಇಲ್ಲ ಅಂದ್ರೆ ಒಂದು 70 to 80% ಚಾನ್ಸಸ್ ಇರ್ಬೋದು ಬರೋದಕ್ಕೆ ಬೇಗ. ಅದರಲ್ಲೂ ನಿಮ್ಗೆ ಏನಾದ್ರು ರೋಡ್ ಸರಿ ಇಲ್ಲ ಕುಲುಕ್ತಾ ಇರುತ್ತೆ ಅಂತ ಹೇಳಿದ್ರೆ ಮುಗಿದ ಕತೆ. ಆದಷ್ಟು ಬೇಗ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಸರ್ವೈಕಲ್ ಪ್ರಾಬ್ಲಮ್ ಏನಾದ್ರು ಸ್ಟಾರ್ಟ್ ಆಯ್ತು ಅಂದ್ರೆ. ಎಷ್ಟೋ ಜನ ಸಫರ್ ಮಾಡ್ತಾ ಇದ್ದಾರೆ. ಈ ಪಾಟ್ ಹೋಲ್ಸ್ ಇರುತ್ತಲ್ಲ, ಈ ಪಾಟ್ ಹೋಲ್ಸು, ಪಂಪ್ಸು, ಮ್ಯಾನ್ ಹೋಲ್ಸು, ಏನ್ ಬೇಕೆಲ್ಲ ಸಿಗುತ್ತೆ ಅಲ್ಲಿ. ನೋಡಿ ನಮ್ಮ ಸರ್ ತುಂಬಾ ಬ್ಯುಸಿ ಆಗಿದ್ದಾರೆ, ಏನೋ ಚಾಟ್ ಮಾಡ್ತಾ ಇದ್ದಾರೆ, ಮೆಡಲ್ ಮಾಡ್ತಾ ಇದ್ದಾರೆ ಮೊಬೈಲ್ ತಗೊಂಡು. ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಗಾಡಿ ಅಂತ, ಒಳ್ಳೆ ಆನೆ ಬಾರೋ ತರ ಇದೆ. ಹಿಂದೆ 2 ಸ್ಯಾಡಲ್ ಬ್ಯಾಗ್, ಡ್ರೈ ಬ್ಯಾಗ್ ಒಂದಿದೆ. ನಾವಿಬ್ರೆ ಒಂದು ದೊಡ್ಡ ಬೀನ್ ಬ್ಯಾಗ್ಸ್ ತರ ಇದೀವಿ ಅದ್ರ ಮಧ್ಯದಲ್ಲಿ. ಇವತ್ತಿನ ಈ ಟ್ರಿಪ್ ಬ್ಯಾಂಗ್ಳೂರಿಂದ ಶುರು ಆಗ್ತಾ ಇದೆ, ತುಮಕೂರು ರೂಟ್ ಟುವರ್ಡ್ಸ್ ಹೋಗ್ತಾ ಇದೀವಿ. 630 ಕಿಲೋಮೀಟರ್ಸ್ ಏನೋ ಇದೆ. ಸಿಂಧುದುರ್ಗ್ ಬಂದು ಮಹಾರಾಷ್ಟ್ರದಲ್ಲಿದೆ. ಫಸ್ಟ್ ಸಿಂಧುದುರ್ಗ್ ಫೋರ್ಟ್ ಹೋಗ್ಬಿಟ್ಟು ಅಲ್ಲಿಂದ ಪ್ರತಾಪ್ಗಢ್ಗೆ ಹೋಗ್ತೀವಿ. ಪ್ರತಾಪ್ಗಢದಿಂದ ಅಲ್ಲಿಂದ ನಾವು ಎಲ್ಲಿಗೆ ಹೋಗ್ತೀವಿ ಅಂದ್ರೆ ರಾಯ್ಗಢ್ಗೆ ಹೋಗ್ತೀವಿ. ರಾಯ್ಗಢಿಂದ ತ್ರಯಂಬಕೇಶ್ವರ್ ಟೆಂಪಲ್ಗೆ ಹೋಗ್ತೀವಿ. ಹರಿಹರ್ ಫೋರ್ಟ್ ಇಂದ 15 ಕಿಲೋಮೀಟರ್ ಇದೆ. ಸೊ ಹರಿಹರ್ ಫೋರ್ಟ್ ಮತ್ತೆ ಇದು 2 ಕಂಪ್ಲೀಟ್ ಮಾಡ್ಕೊಂಡು ಅಲ್ಲಿಂದ ಸೂರತ್ಗೆ ಹೋಗ್ತೀವಿ. ಸೊ ಸೂರತ್ಗೆ ಹೋಗ್ತಿರೋ ಉದ್ದೇಶ ಏನಂದ್ರೆ ಅಜ್ಮೀರ್ ಫ್ಯಾಷನ್ಸ್ ಅಂತ ಅಂಗಡಿ ಇದೆ. ಸೊ ಅವ್ರಿಗಿನ್ನ ನಾನು ಫೋನೇ ಮಾಡಿಲ್ಲ, ವಿಡಿಯೋ ಮಾಡೋಣ ಅಂತ. ಯಾಕಂದ್ರೆ ನಮ್ಮ ಬ್ಯಾಂಗ್ಳೂರಲ್ಲಿ ಎಷ್ಟೋ ಮನೆಯಲ್ಲಿ ಹೆಂಗಸರು ಸ್ಯಾರೀಸ್ ಬಿಸ್ನೆಸ್ ಮಾಡಬೇಕು, ಕುರ್ತಾ ಬಿಸ್ನೆಸ್ ಮಾಡಬೇಕು. ಸೊ ಎಷ್ಟೋ ಮಹಿಳೆಯರು ಮನೆಯಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಎಷ್ಟೊಂದು ಜನ ನಮ್ಮ ಕನ್ನಡಿಗರು ಮಹಿಳೆಯರು ಹೇಗಿರ್ತಾರೆ ಅಂದ್ರೆ ನಮ್ಮ ಪವಿತ್ರ ಕನ್ನಡತಿ ಚಾನಲ್ ಅವ್ರ ತರ ಸ್ವಾವಲಂಬಿಗಳಾಗಿರ್ತಾರೆ, ಪರಾವಲಂಬಿಗಳಾಗಿರಲ್ಲ. ಬಿಸ್ನೆಸ್ ಮಾಡಬೇಕು, ಒಳ್ಳೆ ದುಡ್ಡು ಮಾಡಬೇಕು, ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ, ನಮ್ಮ ಹಸ್ಬೆಂಡ್ಗೆ ಹೆಲ್ಪ್ ಆಗುತ್ತೆ ಅಂತ ಎಷ್ಟೋ ಜನ ಕಷ್ಟಪಡ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ಅವ್ರಿಗೆ ಸ್ಫೂರ್ತಿ ಆಗಲಿ ಅಂತ ಹೇಳಿ ನಾನು ಈ ಒಂದು ಸಣ್ಣದಾದ ಒಂದು ವಿಡಿಯೋನ ಅವ್ರಿಗೆ ಕೊಡುಗೆ ನೀಡ್ತಿದ್ದೀನಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸ್ನೇಹಿತರೆ, ನಾನು ಸೂರತ್ ಹೋಗ್ತಿರೋ ಉದ್ದೇಶ ಏನಂದ್ರೆ
ಅಜ್ಮೀರ್ ಫ್ಯಾಷನ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ, ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ 20 ರೂಪಾಯಿಗೆಲ್ಲ ಸ್ಯಾರಿ ಸಿಗುತ್ತಂತೆ. ಸೊ 20 ರೂಪಾಯಿಗೆ ಸೀರೆ ಸಿಗುತ್ತೆ, ಕುರ್ತಿ 20 ರೂಪಾಯಿಗೆ ಸಿಗುತ್ತೆ, ಮಿನಿಮಮ್ 25,000 ಬಜೆಟ್. ಸೊ ಎಲ್ಲದಕ್ಕೂ ಡಿಪೆಂಡ್ ಆಗೋದು ಅವ್ರಿಗೂ ಕಷ್ಟ ಆಗ್ಬೋದು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಎಷ್ಟೋ ಜನ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರ ಫ್ರೆಂಡ್ಸ್ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಬಟ್ ಇವ್ರಿಗೆ ಹೇಳಿರಲ್ಲ ಅವ್ರು ಎಲ್ಲಿಂದ ತರಿಸ್ಕೋತಾರೆ ಮತ್ತೆ ಏನ್ ಪ್ರೈಸ್ ಸಿಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಈ ತರ ಇರೋ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಯಾರಾದ್ರೂ ಗೈಡ್ ಮಾಡೋ ತರ ಇರಬೇಕು. ಸೊ ಆ ಗೈಡ್ ಮಾಡೋದು ಯಾರು ಅಂದ್ರೆ ಇವತ್ತಿಗೆ ನಾನಾಗಿರ್ತೀನಿ. ಸೂರತ್ ಅಲ್ಲಿ ಆ ಅಂಗಡಿಗಳಲ್ಲಿ ನಿಮ್ಗೆ ತುಂಬಾನೇ ಚೀಪ್ ಆಗಿ ಸಿಗುತ್ತೆ, ಬರೀ 20 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಡ್ರೆಸ್ ಮೆಟೀರಿಯಲ್ಸ್ ಸಿಗುತ್ತೆ, ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಅಂತ ಇರುತ್ತೆ, MOQ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅದು ಬಂದು ನಿಮ್ಗೆ 25,000 ರೂಪಾಯಿ ಇರುತ್ತೆ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ. ಪರ್ಚೇಸ್ ಮಾಡ್ತೀನಿ ಅಂತ ಏನಾದ್ರು ಇದ್ರೆ ಅದನ್ನ ನಿಮ್ಗೆ ಮನೆಗೆ ಕಳ್ಸಿಕೊಡ್ತಾರೆ. ಡೈರೆಕ್ಟ್ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಸ್ನೇಹಿತರೆ. ಈ ADV ಗಾಡಿಗಳು ಏನಂದ್ರೆ ಇದೊಂದು ಅಡ್ವಾಂಟೇಜ್, ನಿಮ್ಗೆ ಹೆಂಗ್ ಬೇಕು ಹಂಗೆ ಆರಿಸ್ಕೊಂಡು ಹೋಗ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ಮತ್ತೆ ಹೈಟ್ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಬ್ರಾಡ್ ಟೈರ್ಸ್ ಕೂಡ ಇರುತ್ತೆ. ಇದ್ಯಾಕಣ ಹಿಂಗ್ ನಿಗ್ಬಿಟ್ರೆ ಹೆಂಗೆ ನೀನು? ವಾಹನ ಚಾಲನೆ ಮಾಡೋ ನಿಮಗೆ ಸಿಗತ್ತಾನ ಹೆಲ್ಮೆಟ್ ಯಾಕೆ ಬೇಡ? ಹೊರಗಡೆ ಆ ರೇಂಜ್ಗೆ ಬಿಸಿಲು ಹೊಡಿತಾ ಇದೆ, ಇಲ್ಲ ಹೊರಗಡೆ ಮೋಡ ಮುಚ್ಕೊಂಡ ಫೀಲ್ ಆಗ್ತಾ ಇದೆ. ಇದು ಹೆಂಗಿದು ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಸೊ ಇವತ್ತಿನ ಒಂದು ರೈಡು ಅತ್ಯದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾನಂತೂ ತುಂಬಾನೇ ಫಾರ್ಮ್ ಅಲ್ಲಿ ಇದ್ದೀನಿ. ಒಂದೇ ಸ್ಟ್ರೆಚ್ ಅಲ್ಲಿ ಮಚ 670 ಕಿಲೋಮೀಟರ್ ಹೊಡೆದು ಬಿಡೋಣ ಅಂತ ಹೇಳ್ದೆ. ಬಟ್ ಇವನ್ ಬಂದು ಇಲ್ಲ ಗ್ಯಾಪ್ ತಗೊಳೋಣ, 50 ಕಿಲೋಮೀಟರ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡು ಕಾಫಿ ಗೀಫಿ ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೇಳ್ದ. ಅದೇ ಇನ್ನೊಂದು ಹುಟ್ಟಿದಾದ MBBS ಇದೆಯಲ್ಲ, ಅದೇ ಮೂವಿಲಿ ಜ್ಯೂಸ್ ಕುಡಿಯೋಣ ಪಾನ್ ಹೊಡಿಯೋಣ ಅಂತಾರಲ್ಲ, ಹಂಗೆ ಜ್ಯೂಸ್ ಕುಡ್ಕೊಂಡು ರೈಡ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಜ್ಯೂಸ್ ಕುಡಿಯೋಣ ರೈಡ್ ಹೋಗೋಣ ಏನಂತೀರ? ಹಂಗೆ ಝೂಮ್ ಆಗಿ ಹೋಗ್ತಾ ಇರ್ಬೇಕು. ಯಾಕರು ಯೋಗ ಬಂದಿದ್ದೆ ಮನ್ಲಿ ಸೈಕ್ ಆಗಿದೆ ಗುರು. ಮೇಲೆ ವೀರ ಇನ್ನೂ ಚೆನ್ನಾಗಿರ್ತಾ ಇತ್ತು, ಯಾವ ಟ್ರಾಫಿಕ್ ಇರ್ತಾರೆ ಇಲ್ಲ ಮಗನ್ ಹೋಗ್ತಾ ಇರ್ಬೋದು ಸುಮ್ಮನೆ. ಸಿಗಾಕೊಂಡ್ವಲ್ಲಪ್ಪ. ಅಪ್ಪಪ್ಪ ಫೋರ್ಡ್ ಎಂಡಿವರ್ ನೋಡಕ್ ಕಣ್ಣೇ ಸಾಲಲ್ಲ. ನಾನು ಇಲ್ಲೊಂದು ಸಿಗಾಕೊಂಡಲ್ಲ ಗುರು. ಹೆಂಗೈತೆ ಬ್ಲಾಕ್ ಬುಲ್ ಬಸ್ ಇದು. ಫೋರ್ಡ್ ಎಂಡಿವರ್ ಹೆಂಗೈತೆ ನೋಡು ಬಸ್ಸು. ಫೋರ್ಡ್ ಎಂಡಿವರ್ ನೋಡಿ ಹೆಂಗೈತೆ, ಏನ್ ಚೆನ್ನಾಗಿಲ್ಲ ನಿನ್ ಮುಖ. 4 ವೀಲ್ ಡ್ರೈವ್ ಅಣ್ಣ, ಸೂಪರ್ ಅಣ್ಣ ಗಾಡಿ. ಇದ್ರೆ ಹಿಂಗಿಡ್ಬೇಕು ಗಾಡಿನ. ಯಾವ್ದು ಫಾರ್ಚುನರ್ ಎಲ್ಲ ಸೈಡ್ ಹಾಕೋ. ಫೋರ್ಡ್ ಎಂಡಿವರ್ ಮುಂದೆ ಫಾರ್ಚುನರ್ ಇಲ್ಲ ಏನೂ ಇಲ್ಲ. ಹೆಂಗಿದೆ ಗಾಡಿ ಅದು, ದೈತ್ಯ ಆನೆ ಇದ್ದಂಗೆ ಇರ್ತಾವ ಗಾಡಿ. ಹೆಂಗ ಪುಣ್ಯಕ್ಕೆ ಸಿಗ್ನಲ್ ಬಿಟ್ಟಿದೆ. ಸೊ ನೋಡೋಣ, ನಾವು ಇನ್ನೂ ತುಮಕೂರು ಹೈವಲ್ಲೇ ಸ್ಟಕ್ ಆಗಿದ್ದೀವಿ. ಈಗ ಸಮಯ ಬಂದು 12 ಗಂಟೆ 9 ನಿಮಿಷ. ಏನಪ್ಪ ಇವನು ಒಂದೊಂದ್ಸಲ ಒಂಥರ ಮಾತಾಡ್ತಾನೆ, ಒಂದ್ಸಲ ಸೈಕ್ ಥರ ಮಾತಾಡ್ತಾನೆ, ಒಂದೊಂದ್ಸಲ ಪ್ರೊಫೆಷ್ನಲ್ ಆಗಿ ಮಾತಾಡ್ತಾನೆ ಅಂತೆಲ್ಲ ನಿಮ್ಗೆ ಅನಿಸ್ತಿರ್ಬೋದು. ಬಟ್ ಹಂಗೆ ನಾನು ECG ಥರ ಲೈಫಲ್ಲಿ ಒಂದೇ ಲೈನಲ್ಲಿ ಇದ್ಬಿಟ್ರೆ ಸತ್ತಂಗಂತೆ. ECG ಥರ ಮೇಲೆ ಕೆಳಗಡೆ ಇರ್ಬೇಕಂತೆ, ಆವಾಗಲೇ ಬದುಕಿದ್ದೀವಿ ಅಂತ ನಾವು ಪ್ರೂವ್ ಮಾಡ್ಕೋಬೋದು. ಕರೆಕ್ಟಾ ಇಲ್ವಾ? ಕಮೆಂಟ್ ಮಾಡಿ, ಸುಮ್ಮನೆ ನೋಡ್ತಾ ಇರಬೇಡಿ. ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಎಲ್ಲ ಮಾಡಬೇಕು. ಆವಾಗಲೇ ನಮಗೆ ವಿಡಿಯೋಗಳು ಚೆನ್ನಾಗಿ ಬರ್ತಾ ಇರುತ್ತೆ. ಇಲ್ಲ ಅಂದರೆ ಏನಪ್ಪ ವೀಸಾ ಬರ್ತಿಲ್ಲ ಅಂತ ನಾವು ಯೂಟ್ಯೂಬ್ ಚಾನಲ್ನೇ ಸ್ಟಾಪ್ ಮಾಡಿಬಿಡ್ತೀವಿ. ಕರೆಕ್ಟ್ ಅಲ್ವಾ? ಯಾಕೋ ಈ ಫಾರ್ಚುನರ್ ಇಂದನೇ ಸಿಗಾಕೊಂಡಿದ್ದೀನಲ್ಲ. ನಾವು ಯಾಕೋ ಇವತ್ತು ತುಮಕೂರು ರೋಡಲ್ಲೇ ಇರ್ತೀವಿ ಅಂತ ಅನ್ನಿಸ್ತಾ ಇದೆ. ಇದು ಏನೋ ವ್ಲಾಗ್ ಮಾಡಕ್ ಹೋಗಿ ಫಸ್ಟ್ ಡೇ ಹಿಂಗಾದ್ರೆ ಹೆಂಗಪ್ಪ. ಒಂದು ಸಿಗ್ನಲ್ ದಾಟಕ್ಕೆ 3 ಸಲ ನಿಂತ್ಕೋಬೇಕು ಸಿಗ್ನಲ್ ಅಲ್ಲಿ. ಇದೇನು ಇಂಪ್ರೂವ್ಮೆಂಟ್ ಇಲ್ಲಪ್ಪ. ಇಡೀ ಇಂಡಿಯಾದಲ್ಲಿ ಇರೋ ಜನಗಳೆಲ್ಲ ಇಲ್ಲೇ ಬಂದು ಸಾಯ್ತಾ ಇದಾರೆ. ಇನ್ನೇನಾಗುತ್ತೆ ಮತ್ತೆ ಎಲ್ಲ ಅವ್ರವ್ರ ಸ್ಟೇಟ್ಗಳಲ್ಲಿ ಅವ್ರವ್ರ ಡಿಸ್ಟ್ರಿಕ್ಟ್ಗಳಲ್ಲಿ ಈಕ್ವಲ್ ಆಗಿ ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡಿದ್ರೆ ಯಾರಿಗೂ ಈ ಥರ ಪ್ರಾಬ್ಲಮೇ ಆಗಲ್ಲ. ಎಲ್ಲ ಅವ್ರವ್ರ ಊರಲ್ಲಿ ಅವ್ರವರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅವ್ರ ಪೇರೆಂಟ್ಸ್ ಜೊತೆ ಇರ್ಬೋದು. ಎಷ್ಟೋ ಜನ ಪೇರೆಂಟ್ಸ್ ಬಿಟ್ಟು ಇಲ್ಲಿಗೆ ಬಂದಿರ್ತಾರೆ, ನಾರ್ತ್ ಇಂಡಿಯಾದಿಂದ ಬ್ಯಾಂಗ್ಳೂರ್ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಪಾಪ ಅವ್ರು ಊರಿಗೆ ಹೋಗ್ಬೇಕಂದ್ರೆ ಒಂದೇ ಸಲ ಹೋಗ್ಬೇಕು. ನನಗೆ ಕಾಡ್ತಿರೋ ಭಯ ಏನ್ ಗೊತ್ತಾ, ಸೂರತ್ಗೇನೋ ಹೋಗ್ಬೋದು ಓಕೆ, ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ,
ನಾನು ಯಾವ ಅಂಗಡಿಗೂ ಕಾಲ್ ಮಾಡಿ ಈ ತರ ವ್ಲಾಗ್ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡಿಲ್ಲ. ಯಾಕೆಂದ್ರೆ ಟೈಮ್ ಇಲ್ಲ. ಲಾಸ್ಟ್ 2 weeks ಇಂದ ಸಿಕ್ಕಾಪಟ್ಟೆ ಕೆಲಸ. 10 days ರಜಾ ಆಗ್ತಾ ಇದೀನಿ ಅಂದ್ರೆ ಇರ್ಬರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಟ್ರೈನಿಂಗ್ ಎಲ್ಲ ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟು ಹೋಗು ಅಂತ ಹೇಳಿದ್ರು ಮ್ಯಾನೇಜರು. ಸೊ ಲಾಸ್ಟ್ ಮಿನಿಟಲ್ಲೂ ಕೂಡ ನನಗೆ ಟೈಮ್ ಸಿಕ್ಕಿಲ್ಲ. ಸೊ ನೋಡೋಣ, ಇವತ್ತವರು ಸೂಪರ್ ಆಗಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆಲ್ಲ ಪಕ್ಕ ಇಷ್ಟ ಆಗೋ ತರ ಮಾಡ್ತಾ ಇದೀನಿ ವ್ಲಾಗ್. ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬೇರೆ ಎಲ್ಲಾದ್ರು ವ್ಲಾಗ್ ಮಾಡ್ಬೇಕಂತ, ಅಲ್ಲೂ ಕೂಡ ಮಾಡ್ತೀನಿ ನಮ್ಮ ಚಂದಾದಾರರ ಒತ್ತಾಯದ ಮೇರೆಗೆ. ಸೊ ನಿಮ್ಗೆ ಏನಾದ್ರು ಯಾವ ಪ್ಲೇಸಸ್ ಕವರ್ ಮಾಡ್ಬೇಕಂತ ಹೇಳಿ ಇಷ್ಟ ಇದ್ದಲ್ಲಿ ಹೇಳಿ, ನಾನು ಡೆಫಿನೆಟ್ ಆಗಿ ಆ ವಿಡಿಯೋ ಕವರ್ ಮಾಡೇ ಮಾಡ್ತೀನಿ. ಒಳ್ಳೊಳ್ಳೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಜೊತೆಲೇ ಇರಿ, ಆದಷ್ಟು ಟಚಲ್ಲೇ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಪಾಸ್ ಮಾಡ್ತೀನಿ. ದುಷ್ಟ ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು.